4 ಶಾಲೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ರು ನಿಮ್ಮ ಅಂಕೋಲ ತಾಲೂಕಲ್ಲಿ. ಅದು ಒಂದು ಇದು ಅವರ್ಸ ಕಾತ್ಯಾಯನಿ ಪ್ರೌಢಶಾಲೆ ಒಂದು, ಆನಂತರ ಜುಗದ LPS ಜುಗ ಒಂದು, ಇನ್ನೊಂದು ಇದು ಹಿಲ್ಲೂರ ಹೈಸ್ಕೂಲು, ಆಮೇಲೆ ನಿಮ್ಮ ಈ ಒಂದು ಚನ್ನಗಾರ್ಷ 4 ಶಾಲೆಯನ್ನು ಬಿಸಿಯೂಟಕ್ಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ. ಜೊತೆಗೆ ಸಮಗ್ರ ಶಿಕ್ಷಣ ಅಂದರೆ ಸಮಗ್ರ ಶಿಕ್ಷಣ ಅಂದರೆ ಈಗ ಶಾಲೆಯಿಂದ ಸರ್ಕಾರದಿಂದ ಶಾಲೆಗಳಿಗೆ ಬರ್ತದಲ್ಲ, ಮಕ್ಕಳಿಗೆ ಪುಸ್ತಕ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ಅವೆಲ್ಲ ಕೊಡ್ತಾರಲ್ಲ, ಅದೆಲ್ಲ ಸಮಗ್ರ ಶಿಕ್ಷಣಕ್ಕೆ ಸಂಬಂಧಿಸಿದ್ರೆ. ಉಪಾರ ಯೋಜನೆ ಅಂದರೆ ಬಿಸಿ ಊಟ ಕೊಡ್ತಾರಲ್ಲ, ಅದಕ್ಕೆ ಸಂಬಂಧ. ಅದೆರಡು ಬೇರೆ ಬೇರೆ. ಅವೆರಡನ್ನು ಈ ಶಾಲೆಯಲ್ಲಿ ನಾವು ಈ ಕಳೆದ ಒಂದು 3-4 ದಿವಸದಿಂದ ಮಾಡ್ತಾ ಇದ್ದೇವೆ. ಏನಂದ್ರೆ ಫಸ್ಟ್ ದಿವಸ ಭಾಸ್ಕರ್ ಸರ್ ಬಂದಿದ್ರು, ಅವ್ರು ಪಾಪ ರಜೆ ಇತ್ತು, ಅದು ನಾವು ಬಂದಿದ್ದೇವೆ ಅಂತ ಬಂದಿದ್ರು. ಮತ್ತು ಇವ್ರು ಮೇಡಮ್ ಕೂಡ ಎಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದಾರೆ, ಅಂದರೆ ದಾಖಲಾತಿಗಳನ್ನು ತೋರಿಸಿದ್ದೆ ಮಾಡಿದ್ವಿ. ಆನಂತರ ಕೆಲವರು ಪಾಲಕರ ಮನೆ ಭೇಟಿ ಮಾಡಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. ಆನಂತರ ಇದು ಮಕ್ಕಳೊಡನೆ ಸಮಾಲೋಚನೆ ಮಾಡಿದ್ದೇವೆ. ಇದೆಲ್ಲ ಮಾಡಿಕೊಂಡು ಇವತ್ತು ನಿಮ್ಮನ್ನೇ ಯಾಕೆ ಕರೆದು ಅಂದರೆ ಇದು ಸಂಬಂಧಪಟ್ಟ ಮೂಲ ರೂವಾರಿಗಳು ನೀವು ಅಂದರೆ ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇದ್ದೀರಿ, ನಿಮ್ಮ ಅಭಿಪ್ರಾಯ ಅಂದರೆ ಸಮಗ್ರ ಶಿಕ್ಷಣಕ್ಕಿರ್ಬೋದು ಮತ್ತು ಬಿಸಿ ಊಟಕ್ಕಿರ್ಬೋದು, ಏನೇನು ಕೊಡ್ತಾರೆ, ಏನೇನು ಸಿಗ್ತದೆ, ಏನೇನು ಮಾಡ್ತಾ ಇದ್ದೀರಿ, ಇದೆಲ್ಲ ವಿಷಯಗಳನ್ನು ಚರ್ಚೆ ಮಾಡಬೇಕು, ನಿಮ್ಮಿಂದ ವಿಷಯಗಳನ್ನು ತಗೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ಪಾಲಕರ ಸಭೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಸಾಮಾಜಿಕ ಪರಿಶೋಧನೆ ಅಂದರೆ ನಾವು ಏನು ಆಡಿಟನ್ನು ಮಾಡ್ತೀವಿ ಅದನ್ನು ಜನರ ಮುಂದೆ ಇಡುವಂಥದ್ದು. ಈಗ ಬೇರೆ ಎಲ್ಲ ಆಡಿಟನ್ನು ಮಾಡಿ ಅವರಷ್ಟಕ್ಕೆ ಮಾಡಿ ರಿಪೋರ್ಟ್ ಮಾಡಿ ಪಂಚಾಯತ್ಗಳೆಲ್ಲ ಅಥವಾ ಶಾಲೆಗಳೆಲ್ಲ ಕೊಟ್ಟು ಹೋಗ್ತಾರೆ. ಆದರೆ ಇಲ್ಲಿ ಏನು ಮಾಡಿದ್ದಾರೆ